ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ಬ್ಯಾಂಗ್ಳೂರಲ್ಲಿ ಇರುವಂಥ ಹಳ್ಳಿ ಲೈಫ್ನ ಇಷ್ಟಪಡುವಂತಹ ಜನರಿಗೋಸ್ಕರ ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತಾ ಇದ್ದೀನಿ. ಅದು ಯಾವುದು, ಎಲ್ಲಿದೆ ಅಂತ ತಿಳ್ಕೊಳ್ಳೋ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲಿದೆ ಆ ಪ್ಲೇಸು ಅಂತ ಹೇಳಿ ನೋಡೋಣ. ಬೆಂಗಳೂರಿಂದ 55 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಂದಿ ಹಿಲ್ಸ್ ರೋಡಲ್ಲಿ ಲೊಕೇಟ್ ಆಗಿರುವಂತಹ ಫಿಕೇಟ್ ಫೆನ್ಸ್ ಫಾರ್ಮ್ಗೆ ನಾವಿವತ್ತು ಬಂದಿದ್ದೀವಿ. ಇಲ್ಲಿ ಬೆಳಿಗ್ಗೆ 9 ಗಂಟೆಗೆ ಓಪನ್ ಮಾಡ್ತಾರೆ. ಎಂಟ್ರಿ ಚಾರ್ಜಸ್ ಬಂದುಬಿಟ್ಟು 400 ರುಪೀಸ್ ಪರ್ ಪರ್ಸನ್ ಇರುತ್ತೆ. 2 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ, ಫ್ರೀ ಎಂಟ್ರೆನ್ಸ್ ಇರುತ್ತೆ. ಇಲ್ಲಿ ಹಲವಾರು ಜಾತಿಯ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಸಾಕಿದ್ದಾರೆ. ಮೇಕೆಗಳು, ಬೇರೆ ಬೇರೆ ತಳಿಯ ಮೇಕೆಗಳನ್ನ, ಕುರಿಗಳನ್ನ ಇಲ್ಲಿ ಸಾಕಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯ ಮೊಲಗಳಿದ್ದಾವೆ, ಮಿನಿ ಪೆಕ್ಸ್ಗಳಿದ್ದಾವೆ. ಬಾತುಕೋಳಿಯಲ್ಲೇ ಹಲವಾರು ತಳಿಯ ಬಾತುಕೋಳಿಗಳಿದ್ದಾವೆ. ಒಳ್ಳೆ ಒಳ್ಳೆ ತಳಿಯ ಹಸುಗಳನ್ನ ಸಾಕಿದ್ದಾರೆ. ಒಂಟೆಗಳಿದ್ದಾವೆ, ನಾಯಿಗಳು, ಕುದುರೆಗಳು, ಆಮೇಲೆ ಪರ್ಷಿಯನ್ ಕ್ಯಾಟ್ ಇದೆ. ಇದರಲ್ಲೇ ಡಿಫ್ರೆಂಟ್ ಜಾತಿಯ ಬೆಕ್ಕುಗಳಿದ್ದಾವೆ. ಹಾಗೆ ಪಾಕೆಟ್ ಮಂಕಿ ಅಂತ ಒಂದು ಮಂಕಿ ಇದೆ. ಸೊ ಅದು ಮಾತಾಡತ್ತೆ ಅಂತ ಹೇಳ್ತಾರೆ. ಅಂದರೆ ಗಿಳಿಗಳೆಲ್ಲ ಹೇಗೆ ಮಾತಾಡ್ತವೆ ಅಂತ ಹೇಳ್ತಾರೆ, ಅದರದ್ದೇ ಆದಂತಹ ಭಾಷೆಯಲ್ಲಿ ರೆಸ್ಪಾಂಡ್ ಮಾಡ್ತಾವಲ್ಲ, ಸೊ ಆ ಥರ ಈ ಪಾಕೆಟ್ ಮಂಕಿ ಕೂಡ ಮಾತಾಡತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಬಟ್ ನಮಗೆ ಅಲ್ಲಿ ಹೋದಾಗ ಅದೇನೂ ರೆಸ್ಪಾಂಡ್ ಮಾಡಲಿಲ್ಲ. ಹಾಗೆ ತುಂಬ ಗಿಳಿಗಳು ಕೂಡ ಇದ್ದಾವೆ. ಗಿಳಿಗಳು ಸೇರಿದಂತೆ ಹಲವಾರು ಪಕ್ಷಿಗಳು ಸಹ ಇಲ್ಲಿ ಇದ್ದಾವೆ. ಬ್ಯಾಂಗ್ಳೂರಲ್ಲಿ ಇರುವಂತಹ 50%ಕ್ಕೂ ಹೆಚ್ಚಿನ ಜನ ಹಳ್ಳಿಯವರೇ ಆಗಿರ್ತಾರೆ. ಸೊ ಅದರಲ್ಲಿ ಕೆಲವರಿಗೆ ಹಳ್ಳಿ ಜೀವನ ಅಂದರೆ ತುಂಬ ಇಷ್ಟ ಇರುತ್ತೆ. ಪ್ರಾಣಿ ಪಕ್ಷಿಗಳನ್ನ ಸಾಕೋದು, ಅವುಗಳ ಜೊತೆ ಟೈಮ್ನ ಕಳೆಯೋದು ತುಂಬ ಇಷ್ಟ ಇರುತ್ತೆ. ಆದರೂ ಸಹ ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಲ್ಲಿ ದುಡಿತಾ ಇರ್ತಾರೆ. ಅಂಥವರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ನೀವು ಬೆಳಿಗ್ಗೆ ಇಲ್ಲಿ ಹೋದರೆ ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಬರುತ್ತೋ ಆ ರೀತಿ ನೀವು ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಬೆಳಿಗ್ಗೆ ನೀವು ಹೋದರೆ ನಿಮಗೆ ಮಾರ್ನಿಂಗ್ ದನಗಳಿಗೆ ಮತ್ತು ಮೇಕೆಗಳಿಗೆ ಹುಲ್ಲೆಲ್ಲ ಕೊಡ್ತಾ ಇರ್ತಾರಲ್ಲ, ಸೊ ಪ್ರಾಣಿ ಪಕ್ಷಿಗಳಿಗೆ ಎರಡಕ್ಕೂ ಕೂಡ ಆಹಾರವನ್ನು ಕೊಡ್ತಾ ಇರ್ತಾರಲ್ಲ, ಸೊ ಅದನ್ನು ನೀವು ಕೂಡ ಕೊಡ್ಬೋದು. ಪ್ರಾಣಿಗಳಿಗೆ ಮೇವನ್ನು ಕೊಡ್ಬೋದು, ಪಕ್ಷಿಗಳಿಗೆ ಕಾಳನ್ನು ಹಾಕ್ಬೋದು. ಸೊ ಅದ್ರ ಜೊತೆಗೆ ನೀವು ಫೋಟೋಸ್ಗಳನ್ನ ಕೂಡ ತೊಗೋಬೋದು, ಅದನ್ನು ಮುಟ್ಬೋದು, ಎತ್ಕೋಬೋದು. ಸೊ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಪ್ರಾಣಿಗಳನ್ನ ಸಾಕಿದ್ರೆ ಟೈಮ್ನ ಸ್ಪೆಂಡ್ ಮಾಡ್ತೀರೋ, ಸೊ ಅದೇ ಫೀಲನ್ನು ಈ ಒಂದು ಪಿಕೆಟ್ ಫೆನ್ಸ್ ಫಾರ್ಮ್ನಲ್ಲಿ ಕೊಡ್ತಾರೆ. ಸೊ ಎಲ್ಲ ರೀತಿ ಪ್ರಾಣಿಗಳಿಗೂ ಹೆಸರನ್ನು ಇಟ್ಟಿದ್ದಾರೆ, ಅಲ್ಲಿ ಹೆಸರನ್ನು ಬರೆದಿದ್ದಾರೆ. ಸೊ ಎಲ್ಲ ಪ್ರಾಣಿಗಳಿಗೆ ಹೆಸರನ್ನು ಕೊಟ್ಟು ಬೇರೆ ಬೇರೆಯ ಕೇರ್ ಟೇಕರ್ಸ್ ಕೂಡ ಅದಕ್ಕೆ ಇದ್ದಾರೆ. ಸೊ ಅವ್ರು ಕೂಡ ನಿಮಗೆ ಜೊತೆನಲ್ಲೇ ಇರ್ತಾರೆ. ಇನ್ನು ಪಕ್ಷಿಗಳ ವಿಷಯಕ್ಕೆ ಬಂದರೆ ಹಲವಾರು ತಳಿಯ ಗಿಳಿಗಳಿದ್ದಾವೆ, ಕೋಳಿಗಳಿದ್ದಾವೆ, ಹೀಗೆ ಬೇರೆ ಬೇರೆ ಪಕ್ಷಿಗಳಿದ್ದಾವೆ. ಸೊ ಅದನ್ನು ನೀವು ಏನಾದರೂ ಫೋಟೋಸ್ ತಗೋಬೇಕು ಅಂತಂದರೆ ಅಲ್ಲೇ ಕಾಳುಗಳನ್ನ ಕೊಡ್ತಾರೆ. ಸೊ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡ್ರೆ ಅದನ್ನು ತಿನ್ನೋದಕ್ಕೋಸ್ಕರ ಪಕ್ಷಿಗಳೆಲ್ಲ ಬಂದು ನಿಮ್ಮ ಕೈ ಮೇಲೆ ಕೂತ್ಕೊಳ್ಳುತ್ತೆ. ನೀವು ಆವಾಗ ಫೋಟೋಸ್ಗಳನ್ನ ತೊಗೊಳ್ಬಹುದು. ಇನ್ನು ಅಲ್ಲೇ ನಿಯರ್ ಹೋಟೆಲ್ ಇದೆ. ನೀವು ಪಾರ್ಸೆಲ್ ತೊಗೊಂಡು ಬಂದು ಗಾರ್ಡನಲ್ಲಿ ಬೇಕಾದರೂ ತಿನ್ಬೋದು, ಹೋಟೆಲಲ್ಲಿ ಬೇಕಾದರೂ ತಿನ್ಬೋದು. ಅದಲ್ಲದೆ ಇಲ್ಲಿ ಹಾರ್ಸ್ ರೈಡಿಂಗು, ಪಾಟ್ರಿ ಮೇಕಿಂಗ್ ಕೂಡ ಇದೆ. ಸೊ ಒಂದು ದಿನದ ಸ್ಕೂಲ್ ಟ್ರಿಪ್ಪಿಗೆ ಆರ್ ಫ್ಯಾಮಿಲಿ ಟ್ರಿಪ್ಗೆ, ಕಂಪನಿ ಟ್ರಿಪ್ಸ್ಗೆ ಇದು ಮಾಡಿರುವಂತಹ ಜಾಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಖಂಡಿತ ಒಂದು ಸತಿ ವಿಸಿಟ್ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ.